ಸೊ ಇದು ಒಂದು ಪ್ರಾಣಿ ಹೇರ್ ಸೆಟ್ ಮಾಡ್ತಾ ಇದೆ ಬಿಕಾಸ್ ವ್ಲಾಗಲ್ಲಿ ಚಂದ ಕಾಣಬೇಕು ಅಂತ. ಫಸ್ಟ್ ಆಫ್ ಆಲ್ ಐ ಆಮ್ ಅಗೇನ್ಸ್ಟ್. ನಮ್ಮ ಮನೆಗೆ ಒಂದು ಹೊಸ ಗೆಸ್ಟ್ ಬಂದಿದ್ದಾರೆ, ಈಗ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೇನೆ. ಬ್ಯಾಕ್ ಪ್ಯಾಕ್ ವಿತ್ ಬೇ ಅಭಿಲಾಷ. ಅಭಿಲಾಷ ಅವರೇ, ಮನೆಗೆ ಬಂದು ಹೇಗೆ ಫೀಲ್ ಆಗ್ತಾ ಇದೆ? ಇದು ಜಸ್ಟ್ ಬ್ಯಾಕ್ ಪ್ಯಾಕ್ ಅಷ್ಟೇ, ಬೇ ಇಲ್ಲ. ಬೇ ಇಸ್ ಇನ್ ಡೆಲ್ಲಿ. Got some gift for me. This is not the gift, this is the gift. Okay, this is the gift. So this is from where, Shodan? Vietnam, all the way from Vietnam. Do you know where is Vietnam, Shodan? ನನಗೆ ಗೊತ್ತು, ನಾನು ಹೋಗಿದ್ದೇನೆ. ಸೊ ಈಗ ನಾವು ಇದನ್ನ ಅದರ ಪ್ಲೇಸಿಗೆ ಹಚ್ಚುತ್ತೇವೆ, ತಗೊಂಡು ಹೋಗ್ತಾ ಇದ್ದೇವೆ. Yes. Wish us luck. Yes. I am going, Shodan. Yes. Okay? Come, Shodan, come. Yes, yes, yes. So this goes here. Nice. Very nice. See, Shodan. Thank you for this. Amazing ಟೋಪಿ. Yes. ಬಿಕಾಸ್ ಅಲ್ಲಿ ಎಲ್ಲ ಜನ ನಮಗೆ ಟೋಪಿ ಹಾಕಿದ್ದಾರೆ, ಹಾಗೆ ನಾವು ಶೋಧನಿಗೂ ಕೂಡ ಟೋಪಿ ತಂದಿದ್ದೇವೆ. ಓಕೆ, ಕಮ್ ನೌ ಲೆಟ್ಸ್ ಎಕ್ಸ್ಪ್ಲೋರ್ ವಾಟ್ ಶೋಧನ್ ದೀಕ್ಷಾ ವ್ಲಾಗ್ಸ್ ಅಲ್ಲಿ ದೀಕ್ಷಾ ಕಾಣ್ತಾ ಇಲ್ಲ. ಇಟ್ಸ್ ಎ ವೆರಿ ಮಚ್ ನೆಸೆಸರಿ ದಟ್ ದೀಕ್ಷಾ ನೀಡ್ಸ್ ಟು ಬಿ ಹಿಯರ್, ಸೊ ಲೆಟ್ಸ್ ಗೋ. ಓ, ಶೀಸ್ ಲಾಕ್ಡ್ ಹರ್ ರೂಮ್. ಹಾಗೆ ನಮಗೆ ಒಂದು ದೊಡ್ಡ ಫ್ರೆಂಡ್ಸ್ ಗ್ರೂಪ್ ಇದೆ. ಆ ಗ್ರೂಪಲ್ಲಿ ಇನ್ನೊಂದು ಪ್ರಾಣಿ ಇದೆ, ಅದರ ಹೆಸರು ಯಶಸ್ವಿ ಅಂತ. ಅವಳನ್ನು ನಾವು ಇಲ್ಲಿ ಸೇರಿಸಬೇಕು ಅಂತ ಇದ್ವಿ, ಬಟ್ ಅವಳು ಕಾಲ್ ಪಿಕ್ ಮಾಡಲಿಲ್ಲ. ಇದು ಇಂಗ್ಲಿಷ್ ಪೂರ್ತಿಯಾಗಿ. ಬಟ್ ಪಿಕ್ ಮಾಡದೆ ಕಾಲ್ ಅನ್ನು ಎತ್ತದೆ ನಮ್ಮನ್ನು ಕಡೆಗಣಿಸಿ. ನೋ, ಬಿಫೋರ್ ದ್ಯಾಟ್ ನೀನು ಕರೆಕ್ಟ್ ಆಗಿ ನಮ್ಮನ್ನು ಯಶೋಧನ್. ಬಟ್ ಏನು ಗೊತ್ತಾ, ಅವಳು ಇಗ್ನೋರ್ ಮಾಡಿರೋದು ನಿಂದು ಕಾಲ್, ನಂದಲ್ಲ. ನೋ, ಲೆಟ್ಸ್ ಟ್ರೈ ಮೈ ಫೋನ್. My hand is pain. ಹ್ಯಾಂಡ್ ಪೇನ್, ಇಟ್ಸ್ ಓಕೆ ಶೋಧನ್. ಏನಾದರೂ ಸಿಗ್ಬೇಕಂದ್ರೆ ಏನಾದರೂ ಹಾಗೆ ಮಾಡಲೇಬೇಕು ನೀನು. ವಿ ಕಾಲಿಂಗ್. Okay, calling Yashu. She's ignoring me also. She must be very busy to ignore us like this. Deeksha Bandru. ಈಗ ಯಾವಾಗಲೂ ಮನೆಯಲ್ಲೇ ಇರುವ ಎರಡು ಪ್ರಾಣಿಗಳನ್ನು ನಾವು ಡ್ರೈವಿಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ವಿ ಡೋಂಟ್ ನೋ. ಬಟ್ ಶಿ ಹ್ಯಾಡ್ ಸಮ್ ವರ್ಕ್. ಡ್ರೈವಿಗೆ ಹೋಗ್ತಾ ಇದೆಯಾ? ಹೆಂಡತಿಗೆ ಸ್ವಲ್ಪ ಕೆಲಸ ಇದೆ, ಸೊ ಅಲ್ಲಿ ಅದನ್ನ ಫಿನಿಶ್ ಮಾಡಿ ನಾವು ಒಂದು ಡ್ರೈವಿಗೆ ಹೋಗ್ತೀವಿ. ಎಸ್, ಡ್ರೈವಿಗೆ ಹೋಗೋಷ್ಟು ಟೈಮ್ ಇಲ್ಲ. 8:30ಗೆ ಡಿನ್ನರ್ ಹೋಗಬೇಕು. ಬಟ್ ದೆನ್ ಯಾ. So what do you have to say about this celebrity culture in Bangalore? See, ಬೆಂಗಳೂರಲ್ಲೆಲ್ಲ if there is a celebrity, people are like so enthusiastic going around and all alla. ಹೌದು. ಇಲ್ಲಿ that doesn't happen. ಇಲ್ಲಿ ಆ ತರ ಇರುವುದಿಲ್ಲ. ಎಷ್ಟು ದೊಡ್ಡ ಜನ ಆದ್ರೂ ಗೆನ್ಬುದಿಲ್ಲ. ಬಟ್ ಅದು ಒಂಥರ ಒಳ್ಳೇದು, ಯಾಕಂದ್ರೆ ಸೆಲೆಬ್ರಿಟೀಸ್ಗೆ ಅವ್ರದ್ದು ಪ್ರೈವಸಿ ಸಿಗ್ತದೆ ಅಲ್ವಾ? ಇಲ್ಲಾದ್ರೆ ಅಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲ ಒಂದು ಶೂಟಿಂಗ್ ಆದ್ರೆ ಅಲ್ಲಿ ಫುಲ್ ಜನ ಮುತ್ತಿಗೆ ಬೀಳ್ತಾರೆ ಅಂತ ಹೇಳ್ತಾರೆ. ನಂಗೆ ಗೊತ್ತಿಲ್ಲ, ನಾನು ನೋಡ್ಲಿಲ್ಲ. ಸೊ ಹಾಗೆ ನನ್ನ ಒಂದು ಭಾವನೆ ಅಂದ್ರೆ ಅವರಿಗೆ ಅದು ಆಡ್ ಫೀಲ್ ಆಗುದಿಲ್ಲ. ಅವರಿಗೆ ಆ ಫ್ರೀಡಮ್ ಇರ್ತದೆ, ಇಲ್ಲಿ ಎಂತ ಬೇಕಾದ್ರೂ ಮಾಡ್ಬೋದು ಆ ತರ. ಹೇಳಿ ದೀಕ್ಷಾ ಅವರೇ. ನಂದಿಲ್ಲ. ದೀಕ್ಷಾ ಅವರು ಹೇಳ್ಬೇಕು. ನನಗೇನಿಲ್ಲ, ಅವಳಿಗೆ ಒಪಿನಿಯನ್ ಇಲ್ಲ. ಅವರ ಒಪಿನಿಯನ್ ಜಸ್ಟ್ ಡಾಗ್ಸ್ ಮೇಲೆ ಇರುತ್ತೆ. ಎಕ್ಸಾಕ್ಟ್ಲಿ. ಈಗ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಎಲ್ಲ ರೋಡ್ ನೈ ನಾನು ಎಂತ ಅಂತ ಯೋಚನೆ ನೋಡ್ದ, ಅಲ್ಲಿ ಎಂತ ಉಂಟಂತ. ಸೊ ಆ ತರದ ಕಥೆ. ಎಕ್ಸಾಕ್ಟ್ಲಿ. ಸೊ ಇದು ದೀಕ್ಷಾ ಹಾಗೂ ಅವರ ನಾಯಿಗಳು ನೆವರ್ ಎಂಡಿಂಗ್ ಲವ್ ಸ್ಟೋರಿ. ನೋಡಿ, ಅದು ಜಾಸ್ತಿ ಬ್ಲಾಕ್ ಅಂತ ಇಲ್ಲ, ಅದು ಒಳ್ಳೇದು. ಯಾಕಂದ್ರೆ ಮಂಗಳೂರಿನಲ್ಲಿ 7:30 ಮೇಲೆ ಲೈಫ್ ಇಲ್ಲ. ಯಾರು ಹೇಳಿದ್ರು ಲೈಫ್ ಇಲ್ಲ ಅಂತ ಹೇಳಿ? DK ಶಿವಕುಮಾರ್. ನನ್ ಮೇಲೆ ನಾನೇ ಹೇಳು. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. Shodan, can you do that Sundari TikTok? No ways. I wish I can show those videos someday. ಅಂದ್ರೆ ಮೊದಲು ನನ್ನ ಹತ್ರ ಅಂದ್ರೆ ಅದ ಈಗಲೂ ಕೂಡ ಟ್ಯಾಲೆಂಟ್ ಕೂಟ್ಕೆ ಬರಹೆ. ಬಟ್ ಮೊದಲು ನಾನು you remember that day, Shodan? ಮೂವಿ ಮುಗಿಸಿ ಫೋರಂ ಮಾಲ್ ಇಂದ ಹೊರಗೆ ಬರುವಾಗ ಏನಾಯ್ತು? ಒಂದು ಡ್ಯಾನ್ಸ್ ಮಾಡಿದೆ, ಒಂದು ಅಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್. ಒಳ್ಳೆ ಗೋಲ್ ಇತ್ತು. ಸೊ ಆವಾಗ ನಾನು ತುಂಬಾ ದೊಡ್ಡ ಡ್ಯಾನ್ಸರ್ ಆಗಿದ್ದೆ. ಬಟ್ ಇದೆಲ್ಲ ಎಕ್ಸೈಟ್ಮೆಂಟ್ ಎಷ್ಟು ದಿವಸ ಇವಂದು? ಅದನ್ನ ಎಷ್ಟು ದಿನ ನೋಡ್ಬೇಕು? ನನ್ನ
ಡಿಸಿಪ್ಲಿನ್ ಯಾವಾಗ್ಲೂ ಇರ್ತದೆ. ಐ ಆಮ್ ದ ಮೋಸ್ಟ್ ಡಿಸಿಪ್ಲಿನ್ ಪರ್ಸನ್. ಅಂದ್ರೆ ನನ್ನಷ್ಟು ಡಿಸಿಪ್ಲಿನ್ ಯಾರು ಸಹ ಇಲ್ಲ ಇಲ್ಲಿ ಕಾರೊಳಗೆ ಕೂತವರಲ್ಲಿ. ನಾನು ಡಿಸಿಪ್ಲಿನ್ ಆಗಿ ಕೇಳ್ತಾ ಇದ್ದೀನಿ. ಸೊ ನೀನ್ ಹೇಳ್ದೆ ಅಲ್ಲ ಲೈಫ್ ಉಂಟು ಬ್ಯಾಂಗ್ಳೂರಲ್ಲಿ. ಸಿ ಆಲ್ ವಿ ಆರ್ ಸೀಯಿಂಗ್ ಇಸ್ ಗ್ಯಾಸ್ ಲಾರಿ ಅಂಡ್ ಬಸ್ ಅಲ್ಲಿ ಗೋಯಿಂಗ್ ಟು ಬ್ಯಾಂಗ್ಳೂರ್. ಇವರೆಲ್ಲ ಮನೆಗೆ ಹೋಗ್ತಾ ಇದ್ದಾರೆ, ಒಂದಿಬ್ರು 3 ಜನ. ಅಲ್ಲಿ ಲಗೇಜ್ ತಗೊಂಡು ಊರಿಗೆ ಹೋಗ್ತಾ ಇದ್ದಾರೆ. ವಾಟ್ ಎಲ್ಸ್? ಐ ರಿಮೆಂಬರ್ ನಿನ್ನ ಫ್ಯಾಮಿಲಿ ಡೇಸ್. ಎಕ್ಸಾಕ್ಟ್ ಶಾರ್ಪ್ 8:30 ಮನೆಗೆ ಹೋಗ್ಬೇಕು. ಹೋಗ್ಲಿಲ್ಲ ಅಂದ್ರೆ ಗೇಟ್ ಲಾಕ್, ರೂಮ್ ಲಾಕ್. ಎಕ್ಸಾಕ್ಟ್ಲಿ. ಆ ದಿನದಲ್ಲಿ ಎಂತ ಮಾಡ್ತಿತ್ತು ಅಂತ ಹೇಳಿದ್ರೆ ಜಂಪ್ ಮಾಡಿ ಹೋಗ್ತಿದ್ದ. ಎಕ್ಸಾಕ್ಟ್ಲಿ, ಗೇಟ್ ಜಂಪ್ ಮಾಡಿ. ಸೊ ಡ್ರೈವ್ ಎಲ್ಲಿಗೆ ಹೋಗ್ತಿದ್ವಿ? ಮರವಂತೆಗೆ ಅಲ್ಲ? ಮರವಂತೆಗೆ ಮರವಂತೆಗೆ ಹೋಗಿ ಹೋಗೋದು, beach- ವಾಪಸ್ beach ಬರುವಾಗ ನೋಡ್ತಿದ್ವಾ? ಪ್ರೀತಿ ಡೋರ್ ಓಪನ್ ಮಾಡು. So, ಅಲ್ಲಿ ಮರವಂತೆಗೆ ಹೋಗಿ ಬೀಚ್ ನೋಡಿದ್ವಾ ಇಲ್ವಾ ಗೊತ್ತಿಲ್ಲ, ಬಟ್ ಕಾಫಿ ಡೇಗೆ ಹೋಗಿ ಬರ್ತಾ ಯಾವತ್ತು ಇದ್ವಿ. ಬೀಚ್ ನೋಡ್ಲಿಲ್ಲ ಶೋಧ. ನಾವು ಮರವಂತೆ Exactly. ರೀಚ್ ಆಗುವಾಗ Night 1:30. 1:30 2 o'clock. Exactly. But those were the days. Yes, those were the So- days that it'll never come back. No, it will come See, back. back So- then we didn't have money in hand. Exactly. We had a lot of time. Yeah. Now, not too much, but at least we have ಇದೆ. some money in ಹಾ, hand. ಹೌದು. We also have time. ಕನ್ನಡ ಕನ್ನಡ ಅಲ್ಲ, ಓಕೆ, ನಮ್ಮ ಹತ್ರ ದುಡ್ಡು ಕೂಡ ಇದೆ ಸ್ವಲ್ಪ, ಹಾ. ಮತ್ತೆ ತುಂಬಾ ಟೈಮ್ ಕೂಡ ಇದೆ. Time ಕೂಡ ಇದೆ. ಆದ್ರೆ ಅದೆಲ್ಲ ಮಾಡೋಕೆ ಆಗ್ತಿಲ್ಲ. Exactly. ಯಾಕೆ ಶೋಧನ್? ಕಮಿಟ್ಮೆಂಟ್, Yeah, commitments, ರೆಸ್ಪಾನ್ಸಿಬಿಲಿಟೀಸ್. responsibilities. Yes. ಪ್ರಾಯ ಆಗಿದೆ, ಏಜ್ ಪ್ರಾಯ ಆಗಿದೆ. ಆಗಿದೆ, ಮಗು ಇದೆ. ಎಕ್ಸಾಕ್ಟ್ಲಿ. ಮಗು ನನ್ಗೆ- ಇವಳಿಗೆ ನನ್ಗೆ. ಇವಳಿಗೆ ಸೊ ಎಂತ ಹೇಳಿದ್ರೆ ಅದೇ ನಾನು ಹೇಳ್ತಾ ಇದ್ದೆ, ನೆಕ್ಸ್ಟ್ ಮಂಗಳೂರಿಗೆ ಬಂದಾಗ ನೈಟ್ ಔಟ್ ಇನ್ನೊಂದ್ಸಲ ಪ್ಲಾನ್ ಮಾಡುವ ಅಂತ. ಇನ್ನೊಂದ್ಸತಿ ಅಂದ್ರೆ ಒಂದ್ಸತಿನೂ ಆಗ್ಲಿಲ್ಲ ಒಂದ್ಸರ್ತಿ ಪ್ಲಾನ್ ಮಾಡುವ ಅಂತ. ಲಾಸ್ಟ್ ಟೈಮ್ ಏನಾಯ್ತು ದೀಕ್ಷಾ, ನೀವು ಸ್ವಲ್ಪ ಹೇಳ್ಬೋದಾ? ನೈಟ್ ಔಟ್ ಹೋಗೋಣ ಅಂತ ನಾವು ಕದ್ರಿ ಹೋಗಿದ್ದಲ್ಲ, ಕಾರ್ ಮೂವೇ ಆಗ್ತಿರ್ಲಿಲ್ಲ. ಏನ್ ಹೇಳಿದ್ದು ಶೋಧನ್? ಇಲ್ಲೇ ಪಾರ್ಟಿ ಮಾಡೋಣ, ವಾಟ್ ಎವರ್ ಇಟ್ ಇಸ್ ವಿ ವಿಲ್ ಡೂ ಹಿಯರ್ ಓನ್ಲಿ. ಇಲ್ಲ ಇಲ್ಲ, No ನೆಕ್ಸ್ಟ್ taking the ಟೈಮ್ car ನೆಕ್ಸ್ಟ್ ಟೈಮ್ ನಾನು ಹೇಳ್ತಾ ಇದ್ದೀನಲ್ಲ, ಐ ವಿಲ್ ಗಿವ್ ಯು ಮೈ ವರ್ಡ್. You have given lot of word. Last time ನೀನ್ ಹೇಳಿದ್ದು by hook or crook we are going to the beach next time, no matter what. ಅಭಿ ನಾನು ನಿಂಗೆ ಈಗ ಮಾತು ಕೊಡ್ತೀನಿ. ನೀನ್ ಕೊಟ್ಟೆ ಅದೇ ಅಲ್ಲ, ನೀನ್ ಲಾಸ್ಟ್ ಟೈಮ್ ಕೊಟ್ಟಿರೋ ಮಾತೇ ನಾನು ಹೇಳ್ತಾ ಇರೋದು. ನಾನು ನನ್ನ ಮಾತಿನ ಇದು ಎಂತ ಇದು ಆಂಬ್ಯುಲೆನ್ಸ್ ಬರ್ತಾ ಇದೆ. ಸೊ ಮೇನ್ ಥಿಂಗ್, ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ಆಂಬ್ಯುಲೆನ್ಸ್ ಗೆ ದಾರಿ ಬಿಡ್ಬೇಕು ಅಲ್ವಾ ಅಭಿ? ಹೌದು. ಹೇಳಬಿ. ಈಗ ಆಂಬ್ಯುಲೆನ್ಸ್ ಹಿಂದೆ ಹೋಗು, ಅದೇ ಅಲ್ಲ ಮಾಡೋದು. ನೋ ಅಭಿ, ಐ ಆಮ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್, ಐ ವೋಂಟ್ ಡೂ ದಟ್. ನಾವು ಒಂದು ಜಾಗೃತ ನಾಗರಿಕರಾಗಿ ಜಾಗೃತ ಕರೆಕ್ಟ್ ಅಲ್ಲ, ಜವಾಬ್ದಾರಿಯುತ ನಾಗರಿಕರಾಗಿ ನಾವು ನಮ್ಮ ಕೆಲಸವನ್ನು ನಾವು ಮಾಡಬೇಕು. ನನ್ನ ಮಾತು, ದಟ್ಸ್ ವಾಟ್ ಯು ವೇಟ್. ನಾನು ಅದೇ ನನ್ನ ಮಾತು ಕೊಡ್ತಿದ್ದೇನೆ. ನೆಕ್ಸ್ಟ್ ಟೈಮ್ ನೀನು ಮಂಗಳೂರಿಗೆ ಬರುವಾಗ ನಾವು ಮರವಂತೆಗೆ ಡ್ರೈವ್ ಹೋಗ್ತಿದ್ದೇವೆ. ಇದು ಒಂದು ದೊಡ್ಡ ಅಂಬ್ರೆಲ್ಲಾ ನಿಮ್ಮ ತಲೆ ಮೇಲಿದೆ. ಹಾಗೆ ಇದು 100% ಸತ್ಯ. ಶೋಧನ್ ಮನೆಗೆ ಯಾರು ಬರ್ಬೇಡಿ, ಶೋಧನ್ ಲಾಕ್ ಮಾಡಿ ಮನೆ ಒಳಗೆ ತಲೆ ತಿಂತಾನೆ. ನನ್ಗೆ ಏನಂತ ಹೇಳಿದ್ರೆ ಪ್ರೊಡಕ್ಟಿವ್ ಟಾಕ್ಸ್ ಅದು ಇಂಪಾರ್ಟೆಂಟ್ ಆಗುತ್ತೆ. ಕ್ವಾಲಿಟಿ ಟೈಮ್, ಗೊತ್ತಾಯ್ತಾ? ಕಾನ್ವರ್ಸೇಷನ್, ಪ್ರೊಡಕ್ಟಿವ್ ಕಾನ್ವರ್ಸೇಷನ್ ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಏನೇನು ಅಳವಡಿಸ್ಕೊಳ್ಬೇಕು. ಯಾರು ಹೇಳಿದ್ರು ನಂತೂರಲ್ಲಿ ಬ್ಲಾಕ್ ಇಲ್ಲ ಅಂತ. ಹೆಂಡತಿ ಏನು ಮಾತಾಡ್ತಾನೆ ಇಲ್ಲ, ಮಾತಾಡು. ಅದಕ್ಕೆ ಬಾಯಲ್ಲಿ ಹೇಳ್ಬೋದು, ಗೊತ್ತಿಲ್ಲ. ದಟ್ ಇಸ್ ಮೈ ಲವ್ ಲ್ಯಾಂಗ್ವೇಜ್. ನಾನು ಹೊಡೆದು ಮಾತಾಡೋದು ಅದೊಂದು ನನ್ನ ಅಭ್ಯಾಸ. ರೇಣುಕದಲ್ಲಿ ಅದೇ ಎಂತ ಮೇಕಪ್ ಆರ್ಟಿಸ್ಟ್ಗೆ ಎಂತ ಬೇಕು ಅದೆಲ್ಲ ಸಿಗುತ್ತೆ ಅಲ್ಲಿ. ಹೌದಾ? ಹೋಲ್ಸೇಲ್ ಶಾಪ್, ಸಣ್ಣ ಶಾಪ್, ಇಷ್ಟೇ ಸಣ್ಣ ಶಾಪ್ ಮಾತ್ರ. ಅಷ್ಟು ಸಣ್ಣ ಶಾಪ್ ಅಲ್ಲ, ಸಣ್ಣ ಶಾಪ್ ಅದು. ಅಂದ್ರೆ ಇಷ್ಟು ಸಣ್ಣ ಶಾಪ್ ಅಲ್ಲ, ಸ್ವಲ್ಪ ದೊಡ್ಡ ಶಾಪ್. ತೋರಿಸಿದೆ ಅಂದ್ರೆ ಅಂದ್ರೆ ಶಾಪ್ ವೈಸ್ ತುಂಬಾ ಸಣ್ಣ ಶಾಪ್, ಯಾರು ಹೇಳಲಿಕ್ಕಿಲ್ಲ ಅಲ್ಲಿ ಅಂತ ಸಿಗ್ತದೆ, ಎಲ್ಲ ಸಿಗ್ತದೆ ಮಾತ್ರ. ಎಲ್ಲ ಸಿಗ್ತದೆ. ಇದು ಮಾತ್ರ ಅಲ್ಲ, ಸಲೂನ್ ಐಟಮ್ಸ್ ಕೂಡ ಎಲ್ಲ ಸಿಗ್ತದೆ. ಮೋಸ್ಟ್ ಆಫ್ ದ ಸಲೂನ್ ಅವರೆಲ್ಲ ಅಲ್ಲಿ ಅದು ಹೇರ್ ಇದು ಸ್ಟ್ರೈಟ್ನಿಂಗ್ ಇದೆ, ಅದು ಇದು ಏನು ಇರುತ್ತೆ, ಎಲ್ಲ ಇದೆ, ಎಲ್ಲ ಇದೆ ಅಂತ. ಮತ್ತೆ ತುಂಬಾ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಸಿಗ್ತದೆ ನಮಗೆ, ಈವನ್ ಆನ್ಲೈನ್ ಗಿಂತಲೂ. ಹಾ, ಸೊ ಎಲ್ಲ ಸಿಗತ್ತೆ ಅಲ್ಲ, ಸಲೂನ್ ಐಟಮ್ಸ್ ಎಲ್ಲ. ನೈಸ್. ನಾವು ಯಾವ ಕ್ಲಿಪ್, ಪಾರ್ಟಿಷನ್ ಕ್ಲಿಪ್ ತೆಗಿಯೋಕೆ? ಅಲ್ಲ ನಾರ್ಮಲ್ ಬಾಬಿ ಪಿನ್ ಹೇಳ್ತಾರಲ್ಲ, ಅದು ಆಕ್ಚುಲಿ ಒಂದು ಬಾಕ್ಸ್ ಫುಲ್ ಇತ್ತು. ನಾನು ಇತ್ತು ಅಂತ ಅನ್ಕೊಂಡೆ, ನೋಡಿದ್ರೆ ಅಲ್ಲಲ್ಲಿ ನಾಳೆ ಹೋಗುವ. ಇನ್ನು ಈ ಮಳೆಯಲ್ಲಿ ಇಳಿದ ನಾಳೆ ಹೋಗುವ. ನಾಳೆ ಹೋಗುವ.
ಡ್ರೈವ್ ಹೋಗು, ನಿಂಗೆ ಸಿಟಿ ತೋರಿಸ್ತೇನೆ ಅಪ್ಪಿ, ಮಂಗಳೂರು ಸಿಟಿ ತೋರಿಸ್ತೇನೆ ನಿಂಗೆ. ನಿನ್ಗಿಂತ ಮುಂಚೆ ನಾನು ನೋಡಿದೀನಿ ಆಯ್ತಾ. ನೀನು ಮ್ಯಾಂಗ್ಳೂರಲ್ಲಿ 30 years ಇರ್ಬೋದು, ನಾನು 3 years ಇರ್ಬೋದು, ಬಟ್ ನಾನ್ ನಿನ್ಗೆ ತೋರಿಸಿದ್ದೀನಿ ರೋಡ್ಸ್. ಐ ನೋ ಬೆಟರ್. ಸಿ ಶೋಧಾನ್, ಈಗ ನಾವು ಫುಡ್ ಬ್ಲಾಗ್ ಮಾಡುವ. ನಾವೀಗ ಶಿವಬಾಗ್ ಅಲ್ಲಿ ಇದ್ದೀವಿ. ನಿಂಗೆ ಎಂತ ನೋಡ್ಬೇಕು ಹೇಳಿ ಮಂಗಳೂರಲ್ಲಿ? ಪೋಡಿ ಬೇಕು ನಂಗೆ ಈಗ. ಪೋಡಿ ತಿಂದ್ರೆ ಒಳ್ಳೆದಲ್ಲ. ಒಂದು ಪೋಡಿಯ ಕತೆ. ಅಲ್ಲಿ ನಿಲ್ಸು ಗಾಡಿ. ಅಲ್ಲಿ ನೋಡಿ ಅಭಿ, ಆ ಬ್ಲಾಗ್ ನೋಡು. ಲಾಕ್ ಆಗಿದೆ ಅಲ್ಲ. ಮತ್ತೆ ಸಿ ದಟ್ ಇಸ್ ಅ ಪೋಡಿ ಶಾಪ್. ಇಲ್ಲಿ ಅಲ್ಲಿ ಪೋಡಿ ಶಾಪ್ ಇಲ್ಲ ಅಲ್ಲಿ. ಶಾಪ್ ಇಲ್ಲ ಅಲ್ಲಿ. ಹೌದು, ಅಲ್ಲಿತ್ತು ಶೋಧನ್. ಐ ಡೋಂಟ್ ನೋ ಇಫ್ ದೇ ಹ್ಯಾವ್ ಶಿಫ್ಟೆಡ್. ಓಕೆ. ಬಟ್ ಅಲ್ಲಿತ್ತು ಮುಂಚೆ. ಬಟ್ ನಾನ್ ತಿನ್ಲಿಲ್ಲ ಅಲ್ಲಿ ಪೋಡಿ. ನಂಗೆ ತಿಂದಿದ್ಯಾ ಶೋಧನ್? ನಾನು ನೀನು ಸಚಿನ್ ಹೋಗಿದೀವಿ, ತಿಂದಿದೀವಿ ಪೋಡಿ. ಹೌದಾ? ಧನುಷ್ ಫೇವರೇಟ್ ಸ್ಪಾಟ್. ಹೌದಾ? ಹಾ. ಅಭಿ ಈಗ ಮಂಗಳೂರನ್ನು ತೋರಿಸ್ತಾ ಇದ್ದಾರೆ ನಿಂಗೆ. ಇದು ಈ ಪ್ಲೇಸಿಗೆ ಹೆಸರು ಎಂತ ಹೇಳು? ನೀನ್ ಹೇಳು ಶೋಧನ್, ನೀನ್ ಹೇಳು ಶೋಧನ್, ನೀನ್ ಹೇಳು. ಈ ಜಾಗಕ್ಕೆ ಹೆಸರು ಸೇಂಟ್ ಆಗ್ನೆಸ್. ಅದು ಮಾತ್ರ ಸೂಪರ್, ಒಳ್ಳೆ ಗೊತ್ತು ನಿಮ್ಗೆ. ಸೇಂಟ್ ಆಗ್ನೆಸ್ ಗೊತ್ತೇ ಮ್ಯಾಂಗ್ಳೂರಲ್ಲಿ ಇರ್ಬೇಕು. ಎಲ್ಲರಿಗೂ ಫೇಮಸ್ ಎಲ್ಲ ಹುಡುಗರಿಗೂ ಗೊತ್ತು. ಸೇಂಟ್ ಆಗ್ನೆಸ್. ಯಾಕೆ ಅಂತ ಹೇಳ್ಬೋದಾ ಶೋಧನ್ ಅವರೇ? ಯಾಕೆ ಅಂತ ಹೇಳಿದ್ರೆ ಮೊದಲು ಇದು ಖಾಲಿ ಹುಡುಗಿಯರ್ದು ಕಾಲೇಜ್ ಆಗಿತ್ತು, ಹುಡುಗಿಯರ್ದು ಸ್ಕೂಲ್ ಅವ್ರ ಕಾಲೇಜ್ ಆಗಿತ್ತು. ಬಟ್ ಈಗ ಕೋ ಎಜುಕೇಶನ್. ಹೌದಾ? ಈಗ ಹುಡುಗರು ಇದ್ದಾರೆ. ಐ ಡಿಡ್ಂಟ್ ನೋ ದಿಸ್. ಸೊ ಆ ಒಥೆಂಟಿಸಿಟಿ ಈಗ ಇಲ್ಲಿ ಇಲ್ಲ. Authenticity ಇಲ್ಲ. ಹೌದು ಹೌದು ಹೌದು. ಶೋಧಾನ್, ಮತ್ತೆ ಇಲ್ಲಿ ನಾವು ನಮ್ಮ ಒಂದು ಫೇವರೇಟ್ ಸ್ಪಾಟಿಗೆ ಹತ್ರ ಇದ್ದೀವಿ. ವಿಚ್ ಸ್ಪಾಟ್? ಕ್ರೇವ್. Yes. ಸೊ ಆ ಸ್ಪಾಟ್ ಮಾತ್ರ ಅದು ಮರಿಲಿಕ್ಕೆ. What did we used to eat? Sandwiches. Sandwiches. Cakes and sandwich was good ಅಲ್ಲಿ. Chicken sandwich. This was what? I think 2015, 16. 16 ಇರ್ಬೋದು. Those were the days. And remember ವಿಜಯಲ್ಲಿ ನಮ್ಮ ಹತ್ರ 60 rupees 70 rupees ಏನಿತ್ತು, ಅದು ಮಾತ್ರ we can never forget. Went out night walk ಹೋಗಿ Exactly. ಭರತ್ ಮಾಲ್ ಅಲ್ಲಿ ಐಸ್ ಕ್ರೀಮ್ ತಿಂದು, Exactly. ನಂದಿನಿ ಬೂತ್ ಅಲ್ಲಿ ಲಸ್ಸಿ ಮಜ್ಜಿಗೆ ಅಷ್ಟರಲ್ಲೇ ಅಷ್ಟೇ ಇದ್ದದ್ದು. ನಮ್ಮ ದುಡ್ಡು ಎಷ್ಟು ಇದ್ದದ್ದು ಅವಾಗ. ಸೊ ಇಬ್ಬರ ಹತ್ರ ದುಡ್ಡಿಲ್ಲ. ನಂದೊಂದು ಇನಿಷಿಯಲ್ ಇನ್ಫೋಸಿಸ್ ಸ್ಯಾಲರಿಯಲ್ಲಿ ಅಷ್ಟೇ ಮಾಡೋಕೆ ಶೋಧನ್ ಒಂದು ಬೇಜವಾಬ್ದಾರಿಯಾದ ಒಂದು ಹುಡುಗ ಆಗಿದ್ದಾಗ Exactly. ನಮ್ಮ ಹತ್ರ ಇದ್ದಿದ್ದು 70 rupees. 70 rupees. ನಾವು 70 Wait, rupees. so this is the place, Crave. Yeah, Crave. So many memories here. Yeah. And we used to like at least come twice a week. Exactly. And next spot, Shudha, you remember where we first met? Trattoria. Ice cream Exactly. Ice cream Oh my god. ಅದು ಫಸ್ಟ್ ಟೈಮ್ ಇವನ್ನ ನಾವು Yeah. ಮೀಟ್ ಮಾಡಿದಾಗ, ಸೊ ಬೇಸಿಕ್ಲಿ ಧನುದು ಫ್ರೆಂಡ್ ಅಲ್ಲ. ಸೊ ಹೀಗೆ ಸಚಿನ್ ಮತ್ತೆ ಶೋಧನ್ ಇಬ್ಬರನ್ನ ಫಸ್ಟ್ ಟೈಮ್ ಮೀಟ್ ಮಾಡೋದು ನಾನು, ಆಯ್ತಾ. Exactly. ಇಲ್ಲಿ ಮೀಟ್ ಮಾಡಿದೀವಿ, ಐಸ್ ಕ್ರೀಮ್ ಪಿಜ್ಜಾ ಆರ್ಡರ್ ಮಾಡಿದೀವಿ. ವಿ ಡಿಡ್ಂಟ್ ಲೈಕ್ ಇಟ್ ಆಕ್ಚುಲಿ. ಆ ಕ್ರೇಪ್ ಮೇಲೆ ಐಸ್ ಕ್ರೀಮ್ ಹಾಕಿ ಕೊಟ್ಟಿದ್ರು, ನಮ್ಗೆ ಇಷ್ಟ ಆಗ್ಲಿಲ್ಲ. ಶೋಧನ್ ಒಬ್ಬನ ಇಡ್ಲಿ, ಇಟ್ ವಾಸ್ ದಿಸ್ ಬಿಗ್, ಇಷ್ಟು ದೊಡ್ಡದಿತ್ತು ಆಯ್ತಾ. ಇಟ್ ವಾಸ್ ಆಕ್ಚುಲಿ ಇಷ್ಟು ದೊಡ್ಡದಿತ್ತು. ಇವನು ಒಬ್ಬನೇ ತಿಂದಿದ್ದಾನೆ ಅಷ್ಟು. ನನಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ. ಸೊ ಅದು ಲೈಕ್ ಅದು ಐಡಿಯಲ್ ಐಸ್ ಕ್ರೀಮ್. ನಿಮಗೆ ಐಡಿಯಲ್ ಐಸ್ ಕ್ರೀಮ್ ಮಾತ್ರ ಇಷ್ಟ? ಮೊದಲು ನಂಗೆ ಅದೇ ಜಾಸ್ತಿ, ಅದು ನೆನಪಿಲ್ಲ ನನಗೆ. ಆವಾಗ ಯಾವ್ದು ಸಿಕ್ಕಿದ್ದು. ಸೊ ಅವತ್ತು ನಂಗೆ ಅನ್ಸಿತ್ತು ಇದು ಯಾವ ತರ ರಾಕ್ಷಸ ಅಂತ. ಅಂಡ್ ಯು ರಿಮೆಂಬರ್ ದ ರೈಡ್? Oh yeah. ನಾವು ತೊಕ್ಕೊಟ್ಟಿಗೆ. Yes sir, that was a charity event actually. Charity event. Yeah. Zero gravity do. Your follows that you were a stunter. No. That Lal Buttu wala scene you No, didn't no, tell. no, Okay, you I should didn't. tell that. Yeah. Okay. I'll tell some Moving other on things. from that story. So Team Zero Gravity. Team Zero Gravity. Team Zero Gravity ಅಲ್ಲಿ ಇವರೊಂದು ಸ್ಟಂಟರ್ ಆಗಿದ್ರು. ಆಗಿದ್ದೆ. So yeah, ನನ್ನ ಗಂಡ ಒಂದು ಏನಾಗಿತ್ತು? Coordinator. Coordinator. Yeah. Hey, He was a coordinator. He was a coordinator. He was an editor. Yeah, okay, whatever. ಹೌದು. So ಅದೆಲ್ಲ ಆಗಿರುವಾಗ ಟೀಮ್ ಝೀರೋ ಗ್ರಾವಿಟಿದು ಚಾರಿಟಿ ಇವೆಂಟ್ ಇತ್ತು. Charity event. ತೊಕ್ಕೊಟ್ಟಲ್ಲಿ ಅಲ್ಲ? ಹೋಲಿ ಚಾರಿಟಿ ಇವೆಂಟ್ ಲೈಕ್ ತೊಕ್ಕೊಟ್ಟಲ್ಲಿ ಅಲ್ಲ? ತೊಕ್ಕೊಟ್. ಅಂದ್ರೆ ತೊಕ್ಕೊಟ್ ಅಲ್ಲ, not ಸೋಮೇಶ್ವರ. ಸೋಮೇಶ್ವರ ಒಳಗಡೆ ಎಲ್ಲ ಅಂದ್ರೆ ಅನಾಥಾಶ್ರಮ ಎಂತ ಆರ್ಫನೇಜ್ ಅಲ್ಲಿ ಆರ್ಫನೇಜ್ ಅಲ್ಲಿ ಹೋಲಿ ಸೆಲೆಬ್ರೇಟ್ ಮಾಡಿದ್ದು. ಓ ಮೈ ಗಾಡ್, ವಾಟ್ ಫನ್ ಇಟ್ ವಾಸ್. ಸೊ ಅದರ ಸ್ಟೋರಿ ನಾನು ಹೇಳ್ತೇನೆ. ಸೊ ನಾವು ಅಲ್ಲಿ ಮಕ್ಕಳಿಗೆ ಸ್ವಲ್ಪ ಗಿಫ್ಟ್ಸ್ ತಗೊಳ್ಬೇಕಿತ್ತು. ಅಂದ್ರೆ ಚಿಕ್ಕ ಚಿಕ್ಕ ಟಾಯ್ಸ್ ಇರ್ಬೋದು, ಆ ತರದ ಗಿಫ್ಟ್ಸ್. ಸೊ ನಾವು ಒಂದು ಶಾಪಿಗೆ ಹೋಗಿದ್ವಿ, ನಾನು ಮತ್ತೆ ಇಬ್ಬರೇ ಇದ್ದಿದ್ದು. ಸೊ ಒಂದು ಅಂಡ್ ಆ ಜವಾಬ್ದಾರಿಯನ್ನು ಅವರು ನಮಗೆ ಕೊಟ್ಟಿದ್ರು. We both were kids. ಸೊ ನಾವು ಆ ಟಾಯ್ಸ್ ತಗೊಳ್ವಾಗ್ಲೂ ಆಯ್ತಾ, ನನ್ಗೆ ಆ ಟಾಯ್ಸ್ ಬೇಕಂತ. ಸೊ ಅಲ್ಲಿ ಹೋಗಿ ಅಂದ್ರೆ ಈವೆಂಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇಲ್ಲಿ. ಅಲ್ಲಿ ಸ್ಟಾರ್ಟ್ ಆಗಿದೆ, ಅಲ್ಲಿಂದ ಕಾಲ್ ಬರ್ತಾ ಇದೆ. ನಾವಿಲ್ಲಿ ಟಾಯ್ಸ್ ನೋಡೋದ್ರಲ್ಲಿ ಬಿಸಿ ಆಗಿದ್ದೀವಿ. ಫುಲ್ ಟಾಯ್ಸ್ ನೋಡ್ಕೊಂಡು ಫುಲ್ ಜಾಲಿ ಮಾಡ್ಕೊಂಡು
ಆಮೇಲೆ ಟಾಯ್ಸ್ ತಕೊಂಡು ವಾಪಸ್ ಹೋಗ್ಬೇಕಾದ್ರೆ ಅರ್ಜೆಂಟ್ ಫುಲ್ ಅಂದ್ರೆ ಅಲ್ಲ ಆಲ್ರೆಡಿ ಟಾಯ್ಸ್ ತೆಕೊಂಡು ವಾಪಸ್ ಹೋಗ್ಲಿಲ್ಲ, ನಂಗೆ ಜ್ಯೂಸ್ ಬೇಕಿತ್ತು. ಜ್ಯೂಸ್ ಬೇಕಿತ್ತು. ಜ್ಯೂಸ್ ಜಂಕ್ಷನ್ ಹೋದ್ವಿ. ಜ್ಯೂಸ್ ಜಂಕ್ಷನ್ ಹೋಗಿ ಇವಳು ನಾನು ಹೇಳಿದೆ ಇದು ಜ್ಯೂಸ್ ಬೇಕಂತ. ಸೊ ನಾವ್ ಹೇಳಿದ್ವಿ ಆನ್ ದಿ ವೇ ಹೋಗ್ಬೇಕಾದ್ರೇನೆ ಕುಡ್ಕೊಂಡು ಹೋಗುವ, ಅಂದ್ರೆ ಕಾಯುದ್ ಬೇಡ ಅಂತ. ಸೊ ಜ್ಯೂಸ್ ಹಿಡ್ಕೊಂಡು ಗಾಡಿಯಲ್ಲಿ ಕೂತದ್ದಷ್ಟೇ, ಅದು ಪಾರ್ಸಲ್ ಮಾಡಿ ಮೇಲೆ ಕ್ಯಾಪ್ ಹಾಕಿ ಕೊಟ್ಟಿದ್ರು ಅವರು, ಸೆಕ್ಯೂರ್ ಮಾಡಿ. ನಾನು ಹಿಂದೆ ಕೂತಿದ್ದಷ್ಟೇ. ಅದು ಫುಲ್ ನೇಕೆಡ್ ಬೈಕ್, ಅದು ದಟ್ ಫ್ರಂಟಿಂಗ್ ಬೈಕ್, ಏನು ಇಲ್ಲ ಆಯ್ತಾ, ಗಾಳಿ. ನಾನು ಶೋಧನೆಗೆ ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ದೀನಿ, ಶೋಧನ್ ಜ್ಯೂಸ್ ಹೋಗ್ತಾ ಇದೆ, ಶೋಧನ್ ಕೇಳಿಸ್ತಾನೆ ಇಲ್ಲ. ನಾನಂದ್ರೆ ಫುಲ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದೀನಿ ಆಯ್ತಾ. ನಾನು ಹೀಗೆ ಫ್ರೆಶ್ ಜ್ಯೂಸ್ ಗ್ಲಾಸ್ ಹಿಡಿದು ಕೂತಿದ್ದೀನಿ. ಡೆಸ್ಟಿನೇಷನ್ ರೀಚ್ ಆಗುವಾಗ ಜ್ಯೂಸ್ ಇಲ್ಲ, ಕೈಯಲ್ಲಿ ಗ್ಲಾಸ್ ಇತ್ತು, which is important. Yeah, because we don't throw plastic on roads. Exactly. Responsible. Yeah, very responsible. Very responsible. Without helmet? I don't think so. ನಾನು ಹೆಲ್ಮೆಟ್ ಇಲ್ಲದೆ ರೈಡ್ ಮಾಡಲ್ಲ. ಹೌದು, ನಾನು ಹೆಲ್ಮೆಟ್ ಇಲ್ಲದೆ ರೈಡ್ ಮಾಡಲ್ಲ. She was not wearing helmet. Yeah. Because you guys didn't have helmet for me. Yeah. So I never used to ride without helmet. No. But please show them your stunting videos. Let's argue if that is Yeah. legal. ಅಂದ್ರೆ ನಾವು ಸ್ಟಂಟಿಂಗ್ ಮಾಡ್ತಾ ಇದ್ದಿದ್ದು ಅಂದ್ರೆ ಖಾಲಿ ಸ್ಪಾಟ್ ಇರ್ಬೋದು, ಅಂದ್ರೆ ಸ್ಟ್ರೀಟ್ ಅಲ್ಲಿ ಮಾಡ್ತಾ ಇರ್ಲಿಲ್ಲ. So we used to follow the rules. Yeah, that's there. Yeah. So we were very organized in that way. Please can you ಇಲ್ಲಿ remember? ಏನ್ ಮೆಮೊರಿ, ಸಿಟಿ ಸೆಂಟರ್, City center ಅಲ್ಲಿ so many memories. ಧನುದು ಬರ್ಡೇದು treasure hunt. Oh Yeah, my god, yeah. whole mall. Yeah, right. Super ಇತ್ತಲ್ಲ ಅದು. Everybody cooperated Exactly. ಆವಾಗ. Movies we- Cinepolis ಅಲ್ಲಿ ಯಾರೋ ಇದ್ರಲ್ಲ. We knew Yeah, someone in yeah. Cinepolis. ಹಾ. Praveen. Hey, that guy, you know him. ಅವರು you guys know him. Yeah, Zero Gravity ಇಂದಾನೆ. I went down on my knees and gave Dhanush a Yeah. ring. Oh my Yeah. god. What Exactly. times ಅಲ್ಲ, those were fun. Crazy. ಹಾ, City center. ಶೋಧನ್ ಆಮೇಲೆ- ಅವರ ಪೋಲ್ ಡ್ಯಾನ್ಸಿಂಗ್ ಜಾಗ ಬರ್ತಾ ಇದೆ, ತೋರಿಸ್ಬೇಕಾ? So actually I'll tell you the full story. ನಾವು ಮೂವಿಗೆ ಹೋಗಿದ್ವಿ, ನಾನು ನೀನು ಮತ್ತೆ ಸ್ವರೂಪ್ ಅಲ್ಲ, ಸ್ವರೂಪ್, Not- ಹಾ, ಸ್ವರೂಪ್ was there. So And Sachin also, I Sachin guess. no we three went. ನಾನು ನೀನು ಮತ್ತೆ ಸ್ವರೂಪ್ ಹೋಗಿದ್ವಿ. ಇಲ್ಲಿ ಎಂತದ ಆಗ್ತಾ ಇದೆ ಅಲ್ಲ ಇವತ್ತು, ಎಂತ ಆಗ್ತಾ ಇದೆ ಅಲ್ಲಿ? ಅದು ಗಣಪತಿ. ಓ ಗಣಪತಿ, ಓಕೆ ಹೌದು. ಗಣಪತಿ ಬಪ್ಪ ಮೋರ್ಯ. ಸೊ ಎಲ್ಲಿದ್ದೆ ನಾನು? You, me and Swaroop went ನಾವು in ಆ ಮೂವಿಗೆ ಹೋಗಿದ್ವಿ. ರಣವೀರ್ ಸಿಂಗ್ ಇದು ಮೂವಿ, ಐ ಸ್ಟಿಲ್ ರಿಮೆಂಬರ್ ದಟ್. ಬೇಫಿಕ್ರೆ. ಬೇಫಿಕ್ರೆ. ಸೊ ಮೂವಿಯಲ್ಲಿ ಫುಲ್ ಫನ್. Movie was only fun actually. ತುಂಬಾ ಫನ್ ಇತ್ತು. ಅಂದ್ರೆ we used to like those kind of movies back then. Exactly. ಈ ಪೋಲ್ ಇದೇ pole, ಇದಲ್ಲ, ಮುಂದೆ ಮುಂದೆ pole. Oh, sorry. It's okay. Yeah. ಮುಂದೆದು ಸೊ pole. ಏನಾಯ್ತು ಅಂತ ಹೇಳಿದ್ರೆ ಅದರಲ್ಲಿ ಮೂವೀಸ್ ಅಲ್ಲಿ ಏನಂದ್ರೆ ಅದು ಸ್ವಲ್ಪ ಡೇರ್ಸ್ ಎಲ್ಲ ಇತ್ತು ಆತರ, ಅಂದ್ರೆ ಕೊಡುವಂತದ್ದು. ಸೊ ಇವಳು ನಂಗೆ ಹೇಳಿದ್ಲು, ಈಗ ನೀನ್ ಇಲ್ಲಿ ಪೋಲ್ ಡಾನ್ಸ್ ಮಾಡ್ಬೇಕು ಅಂತ. ಸೊ ಶಿ ಗೇವ್ ಮಿ ದಟ್ ಡೇರ್. ಸೊ It was in the traffic signal. ಎಕ್ಸಾಕ್ಟ್ಲಿ. ಸೊ ಫುಲ್ ಬಿಸಿ ಸ್ಟ್ರೀಟ್ ಇತ್ತು. ಅವಳು ಎನ್ಸಿದ್ಲು ನಾನ್ ಮಾಡಲ್ಲ ಅಂತ ಹೇಳಿ. But ಶೋಧನ್ ಮಾಡಿದ. I did ಅದು it. ವಿಡಿಯೋ ಇದೆ. She still has the video. Yeah. Lot of videos. Yeah. Crazy days, you know. And ಇಲ್ಲಿ you remember late night Bombay Lucky. Bombay Lucky, yeah. Oh god. Seriously. You have barely come. ನಿಲ್ಲ Two, ನೈಟ್ three ಔಟ್ times ಮಾಡ್ದ. ಬಂದಿದ್ಯಾ ಅಷ್ಟೇ. ಅಂದ್ರೆ ಸೇಮ್ ಹೋಲಿ ನೈಟ್, ಯು ರಿಮೆಂಬರ್ ವಿ ಕೇಮ್ ಹಿಯರ್. But correct, that same night. Exactly. And ಆವಾಗ ಆ ಟೈಮ್ ಅಲ್ಲಿ ಇಲ್ಲಿ ಮಾತ್ರ ಅಲ್ಲ, we used to get night ಅಲ್ಲಿ. Correct, Bombay correct. Lucky was Bombay only Lucky was place. the only place where we used to get food at night. Yum food it was. Yeah. The So, chicken fry. ಹಾ. ಆಮೇಲೆ ಈಗನೂ ಹಾಗೆ ಇದೆಯಾ ಚಿಕನ್ ಫ್ರೈ? it's been ages. It's You been didn't ages try? we didn't go. ತುಂಬಾ ಟೈಮ್ ಆಯ್ತು. ನಾವ್ ಇಲ್ಲಿ ಒಂದ್ ಪ್ಲೇಸಿಗೆ ಬಂದು ನೀ ನನ್ಗೆ ಜಿಲೇಬಿ ಎಲ್ಲ ಎಲ್ಲಿ ಹೇಳೋದು? ಸ್ಟ್ರೀಟ್ ಫುಡ್ ಇಲ್ಲೇ. ಎಕ್ಸಾಕ್ಟ್ಲಿ ಇಲ್ಲ ಅಲ್ಲ, ದಟ್ ಕಲ್ಪನಾ ಸ್ವೀಟ್ಸ್ ಇದು ಹೊರಗೆ ಜಿಲೇಬಿ ಮಾಡ್ತಾ ಇದ್ರು ಜಿಲೇಬಿ ಮುಂಚೆ. ಮಾಡ್ತಿದ್ರು. ಐ ಲವ್ಡ್ ಇಟ್. ಅದ್ ಒಂದ್ ದಿನ ಅಂದ್ರೆ ನನಗೆ ಜಿಲೇಬಿ ಅಂದ್ರೆ ಸೊ ತುಂಬಾ ಇಷ್ಟ. ಬೇಸಿಕಲಿ ಯು ಹೇಟ್ ಸ್ಟ್ರೀಟ್ ಫುಡ್, ಯಾ ಅದ್ರಲ್ಲಿ ಹಾ ಯು ಹೇಟ್ ದಟ್ ಜಿಲೇಬಿ. ಎಕ್ಸಾಕ್ಟ್ಲಿ. ಈಗ ನಾವು ರೇಣುಕಾ ರೀಚ್ ಆಗಿದ್ದೇವಾ? ರೇಣುಕಾ ರೀಚ್ ಆದ್ವಿ. ಅಲ್ಲಿ ನೋಡಿ. ಸೊ ದೀಕ್ಷಾ ಅವರು ಶಾಪ್ ಇಷ್ಟಿದೆ ಹೇಳಿದ್ದಾರೆ, ಇಷ್ಟಿಲ್ಲ, ದೊಡ್ಡದಿದೆ. ಮತ್ತೆ ಈ ಜಡೆಗೊಂದು ನೆಕ್ ಯಾಕೆ ನಾವು ರೇಣುಕಾ ಬಂದಿರೋದು? ಯಾಕೆ ರೇಣುಕಾ ಬಂದಿದ್ದೀವಿ ಅಂತ ಹೇಳಿದರೆ ಇಲ್ಲಿ ಮೇಕಪ್ ಇದೆಲ್ಲ ಐಟಮ್ ಸಿಗ್ತದೆ. ಸೊ ಶಿ ಶಾಪಿಂಗ್
ಸೊ ಅವಳು ಮೇಕಪ್ ಆರ್ಟಿಸ್ಟ್ ಅಲ್ಲ, ಸೊ ಅದಕ್ಕೆ ಇಲ್ಲಿ ಬಂದು ಎಲ್ಲ ಐಟಮ್ಸ್ ಎಂತೆಲ್ಲ ಸಿಗುತ್ತೆ ಎಲ್ಲ ತಗೊಂಡು ಹೋಗೋದು, ಎತ್ತಾಕೊಂಡು ಹೋಗೋದು ಫುಲ್. ಏನು ತಗೊಂಡ್ರಿ ಮೇಡಮ್ ಹೇಳಿದ್ರೆ? ಮೇಕಪ್ ಐಟಮ್ಸ್ ಎಲ್ಲ ಇದು ಖಾಲಿ ಕ್ಲಿಪ್ಸ್ ಅಂಡ್ ಆಕ್ಸೆಸರೀಸ್. ಸೊ ಇಲ್ಲಿ ಎಲ್ಲ ಐಟಮ್ ಸಿಗ್ತದೆ ಇವ್ರ ಹತ್ರ ಬೆಸ್ಟ್ ಪ್ರೈಸಿಗೆ. ಪ್ರೊಫೆಷನಲ್ ನಾರ್ಸ್ ಎಲ್ಲ ಬ್ರ್ಯಾಂಡ್ ಸಿಗ್ತದೆ ವಿತ್ ಐಕಾನಿಕ್ ಇದು ಕ್ರೀಮ್ ಪರ್ ಸ್ಟೇಟಿಂಗ್ ಎಲ್ಲ ಸಿಗ್ತದೆ ವಿತ್ MRP ರೇಟ್ ಡಿಸ್ಕೌಂಟ್ 30% ವಿತ್ ವಾರಂಟಿ 1 ಇಯರ್ ಸಿಗ್ತದೆ. ಮೇಕಪ್ ಆರ್ಟಿಸ್ಟ್ ಆಲ್ ಐಟಮ್ ಸಿಗ್ತದೆ. ಅದೇ ಅದೀಗ ಸೊ ಮೊದಲಾದ್ರೆ ಹೇಳ್ತಿದ್ದೇನೆ ನಾನು ಒಂದು ಟೈಮ್ ಹೇಳಿದ್ದೆ. ಅಬ್ಬಾ ಅದು ಝೀರೋ ಗ್ರಾವಿಟಿ ಶೋಸ್ ಹೇಳಲ್ಲ ಶೋಧನ್ ನೀನು. ಫಸ್ಟ್ ಆಫ್ ಆಲ್ ಶೋಧನ್ ಬರೋದು 1 hour ಲೇಟ್. ಶೋಧನ್ ಗೇಟ್ ಹತ್ರ ಬರುವಾಗ ಸ್ಮೋಕಿ ಪೆಟ್ರೋಲ್ ಖಾಲಿ, ಸ್ಮೋಕಿ ಟೈರ್ ಪಂಚರ್, ಇವನು ದಿಸ್ ಹಿ ಫುಲ್ ಪ್ರಿನ್ಸೆಸ್ ಟ್ರೀಟ್ಮೆಂಟ್ ಆಯ್ತಾ. ಲಾಸ್ಟ್ ಮೂಮೆಂಟ್ ಬಂದು ಹೇಳೋದು ಇವನು. ಅಲ್ಲ ಫಸ್ಟ್ ಸೆಲೆಬ್ರಿಟಿ ಅಲ್ಲ, ಫಸ್ಟ್ ಅಣ್ಣ ಧನುಗೆಲ್ಲ ಅಣ್ಣ ಐದು ಡಿಸ್ಟೆಂಟ್, ಅಣ್ಣ ಐದು ಡಿಸ್ಟೆಂಟ್ ಹಂಗೆ. ಆಮೇಲೆ ಲಾಸ್ಟ್ ಅಲ್ಲಿ ಇವ್ರ ಮೇಲೆ ಡಿಪೆಂಡೆನ್ಸಿ ಇತ್ತಲ್ಲ, ಅದೇ ಫುಲ್ ಪ್ರಿನ್ಸೆಸ್ ಟ್ರೀಟ್ಮೆಂಟ್ ಇವನಿಗೆ. ಅದು ವೆರಿ ಚಾಲಾಕ್. ಫಸ್ಟ್ ಆಫ್ ಆಲ್ ಅದೇ ಆಸ್ ಐ ಟೋಲ್ಡ್ 1 hour ಲೇಟ್. ಓಕೆ, ಅಲ್ಲಿ ಬಂದು ಇವನಿಗೆ ಟೈರ್ ಪಂಚರ್ ಆಗಿದೆ, ಇವನಿಗೆ ಫ್ಯೂಯಲ್ ಖಾಲಿ ಆಗಿದೆ. ಫುಲ್ ಪ್ರಿನ್ಸೆಸ್ ಟ್ರೀಟ್ಮೆಂಟ್ ಮಾತ್ರ. ಶ್ರೀನಿವಾಸ ಶೋ ಶ್ರೀನಿವಾಸ್ ಅಲ್ಲ ಸೈಯದ್ ಆಪೋಸಿಟ್ ಇರೋದು ಯಾವುದು? ಸೈಯದ್ ಆಪೋಸಿಟ್ ಅಲ್ಲ, ಶ್ರೀನಿವಾಸ ಶೋ. ಗಾಡ್, ಏರ್ಪೋರ್ಟ್ ರೋಡ್ ಕಾಲೇಜ್ ಇಸ್ ವಿಚ್ ಒನ್? ದಟ್ ವಾಸ್ ದ ಲಾಸ್ಟ್ ಶೋ. ನೋ, ದಟ್ ವಾಸ್ ನಾಟ್ ಅ ಲಾಸ್ಟ್ ಶೋ. ಲಾಸ್ಟ್ ಶೋ ಇದ್ದಿದ್ದು ಕುಂದಾಪುರಲ್ಲಿ. ನೋ ಶೋಧನ್, ಕುಂದಾಪುರ. ನೋ ಶೋಧನ್, ದಟ್ ಕಾಲೇಜ್ ವಾಸ್ ಅವರ್ ಲಾಸ್ಟ್ ಶೋ. ಕಾಲೇಜ್ ಅಲ್ಲಿ ಹೇಳ್ತಾ ಇರೋದು as far as college. ಐ ರಿಮೆಂಬರ್ ದಟ್ ಕಾಲೇಜ್ ವಾಸ್ ದ ಲಾಸ್ಟ್ ಶೋ. ಹಾ ಹೌದು ಕರೆಕ್ಟ್. ಅದಾದ್ಮೇಲೆ ಎಲ್ಲಿ? ಆ ಕಾಲೇಜ್ ಆದ್ಮೇಲೆ ಕಾಲೇಜಲ್ಲಿ ಎಲ್ಲಿ ಶೋ ಕೊಟ್ಟಿಲ್ಲ, ಬಟ್ ಕುಂದಾಪುರಲ್ಲಿ ಒಂದು ಲಾಸ್ಟ್ ಶೋ ಮಾಡಿದ್ದು ಇದು ಲಾಸ್ಟ್ ಶೋ ಮಾಡಿದ್ದು ಕುಂದಾಪುರಲ್ಲಿ. ಅದು ಎಂತದ ಗ್ರೌಂಡ್ ಅಲ್ಲಿ ಮಾಡಿದ್ದು. ಕುಂದಾಪುರ? ಹಾ ಕುಂದಾಪುರ. ನಾನು ಎಲ್ಲಿದ್ದೆ ನೀನ್ ಗೊತ್ತಿಲ್ಲ ನಂಗೆ ಎಲ್ಲಿದ್ದೆ ಅಂತ. ಲಾಸ್ಟ್ ಶೋ ಮಾಡಿದ್ದು ಕುಂದಾಪುರಲ್ಲಿ. ಅಯ್ಯೋ ದೀಕ್ಷಾ. ಈಗ ನಾವು ಸಿಟಿ ಸೆಂಟರ್ ಹತ್ರ ಹೋಗಿ. ಸಿಟಿ ಸೆಂಟರ್ ಲೈಮ್ ಜ್ಯೂಸ್, ನಿಮ್ಮದೊಂದು ಲೈಮ್ ಜ್ಯೂಸ್ ಬಗ್ಗೆ ಹೇಳ್ಬೇಕಾ ಇಲ್ಲಿ? ಈ ರೆಸ್ಟೋರೆಂಟ್ ಅಲ್ಲಿ ಯಶುಗೆ ಲೈಮ್ ಜ್ಯೂಸ್ ಕೊಟ್ಟಿದ್ದೆ ನೀನು. ಹೌದಾ? ಹ್ಯಾಂಡ್ ವಾಶ್ ಇದು ಅವಾಗ ಇಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು, ಯಾವುದು ಪಂಜಾಬ್ ದ ಪಿಂಡ್. ಕರೆಕ್ಟ್, ಪಂಜಾಬ್ ದ ಪಿಂಡ್. ಹಾ, ಸೊ ಆ ರೆಸ್ಟೋರೆಂಟ್ ಅಲ್ಲಿ ಸೊ ಅಲ್ಲಿ ಹೋಗ್ಬಿಟ್ಟು ಸೊ ಏನಾಯ್ತು ಅಂತ ಹೇಳಿದ್ರೆ ಊಟ ಎಲ್ಲ ಚೆನ್ನಾಗಿ ಊಟ ಎಲ್ಲ ಮಾಡಿದ್ವಿ. ಸೊ ಅವಳಿಗೆ ಜ್ಯೂಸ್ ಕುಡಿಬೇಕಂತ ಆಯ್ತು. ಅವಳಿಗೆ ಜ್ಯೂಸ್ ಕುಡಿಬೇಕಂತ ಆಗ್ಲಿಲ್ಲ, ಯಾರಿಗೋ ಜ್ಯೂಸ್ ಕುಡಿಬೇಕು ನಂಗೆ ನೆನಪಿಲ್ಲ ಯಾರಿಗೆ ಅಂತ. ಆ ಜ್ಯೂಸ್ ಆರ್ಡರ್ ಮಾಡೋಕೆ ಹೋಗುವಾಗ ನಾವು ರೇಟ್ ನೋಡಿದ್ದು, ಮತ್ತೆ ನಮ್ಗೆ ಆಯ್ತು ಹ್ಯಾಂಡ್ ವಾಶಿಗೆ ಅವ್ರು ಏನ್ ತಂದು ಕೊಡ್ತಾರೆ, ಲೈಮ್ ವಾಟರ್. ಸೊ ಶೋಧನ್ ಸಚಿನ್ ಸೇರಿ ಬಿಟ್ಟು ಒಂದು ಐಡಿಯಾ ಹಾಕಿದ್ದಾರೆ. ಶೋಧನ್ ಸಚಿನ್ ಸೇರಿ ಸಕ್ಕರೆ ನೀರ್ ಗ್ಲಾಸಿಗೆ ಆ ವಾಟರ್ ಹಾಕಿ ಒಳಗೆ ಲೈಮ್ ಅನ್ನು ಹೀಗೆ ಮಾಡಿ ಶುಗರ್ ಕೇಳಿ ಶುಗರ್ ಹಾಕಿ ಯಶುಗೆ ಕುಡಿಯೋಕೆ ಕೊಟ್ಟಿದ್ದಾರೆ. ಯಶು ಕುಡ್ತಾರ? ಇಲ್ಲ, ಅವಳು ನೋ ಶೋಧನ್ ಅಷ್ಟು ಈಸಿಯಾಗಿ ಶಿ ವಿಲ್ ನಾಟ್ ಟೇಕ್ ಎನಿಥಿಂಗ್ ಫ್ರಮ್ ಯುವರ್ ಹ್ಯಾಂಡ್. ಸೊ ಶಿ ವಿಲ್ ನೋ ದಿಸ್. ಬ್ಯಾಡ್ ಎಕ್ಸ್ಪೀರಿಯನ್ಸ್. Yes, of course. Yeah. ಮಾತ್ರ ಅವಳದು ಫ್ಲಾಟ್, we have so many memories. We should. I think It requires one whole day. ಒಂದು ದಿನನೂ ಸಾಕಾಗ್ಲಿಕ್ಕಿಲ್ಲ, ಅಷ್ಟು ಮೆಮೊರೀಸ್ ಇದೆ ಆ ಹೋಟೆಲ್ ಅಲ್ಲಿ. ಐ ಮೀನ್ ಅವರ ಫ್ಲಾಟ್ ಅಲ್ಲಿ. ನೀವು ಟ್ರೀಟ್ ಮಾಡಿದ್ದು ಹೋಟೆಲ್ ತರ ಅದಕ್ಕೆ ಲಾಕ್ ಮಾಡಿದ್ರು. What do you mean by new? You guys. Hello, I had some respect, okay, not like you. So ಅದೊಂಥರ ನಮ್ಗೆ ಒಂಥರ ಆ ಲಾಸ್ಟ್ ಡೇ ನಾವು ಫ್ಲಾಟ್ ಅಲ್ಲಿ ಹೋಗಿದ್ದ ದಿವಸ ಅವಳಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕೆ ಆದ್ರೂ ಅವಳ ಫ್ಲಾಟ್ ಅವಳೇ ಹೇಳ್ಬೇಕದು. ಸ್ಟಾರ್ಟಿಂಗ್ ಹೇಳ್ಬೇಕು. ಸ್ಟಾರ್ಟಿಂಗ್ ಮೆಮೊರಿ ಅವಳನ್ನು ಮೀಟ್ ಮಾಡಿದ್ ಹೇಗೆ ಅಂತ ಹೇಳಿದ್ರೆ, ಅಭಿದು ಬರ್ತ್ಡೇ ಇತ್ತು ಆ ದಿನ. ಸೊ ಆ ಬರ್ತ್ಡೇಗೆ ಹೇಳ್ತೇನೆ ಸ್ಟೋರಿ. ಸೊ ಆ ಬರ್ತ್ಡೇಗೆ ನಾವು ಅವಳ ಫ್ಲಾಟ್ ಅಲ್ಲಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಹೋಗಿದ್ವಿ. ನಾನು ಧನು, ಸೊ ನಾವು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಹೋಗಿದ್ವಿ. ಸೊ ಅವಳ ಫ್ಲಾಟಿಗೆ ನಾನು ಧನು ಮತ್ತೆ ಅಬ್ಬಿ ಗೊತ್ತಿರ್ಲಿಲ್ಲ, ಅಬ್ಬಿಗೆ ಸರ್ಪ್ರೈಸ್ ಇತ್ತದು. ನಾನೇ ಪ್ರಿನ್ಸೆಸ್ ಇದ್ದಿದ್ದೆ. ಎಕ್ಸಾಕ್ಟ್ಲಿ. ಸೊ ಎಂತ ಆಯ್ತು ಅಂತ ಹೇಳಿದ್ರೆ ನಾನು ಧನು ಹೋಗಿದ್ವಿ. He said ಅವಳು ನಂದು ರಿಲೇಟಿವ್ ಆಂಟಿ ಏನೋ ಕಸಿನ್ ಆಂಟಿ something like that ಹೇಳಿದ್ದ. So you thought she's actually his auntie or something. No, she did not look like that. It was just you guys were bakwas people. Okay.
But she yeah. didn't look like that. She's Papa. She's Papa. She's very Papa. She'll watch this vlog. Yeah. She's one of my subscribers. I don't want to lose the subscriber, no.